ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ. ಇವತ್ತು ನಾವು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತೀವಿ. ಅದು ಏನಂತ ಅಂದ್ರೆ ನ್ಯೂಸ್ ಬಗ್ಗೆ ನಾವು ಮಾತಾಡೋಣ. ನ್ಯೂಸ್ ಅಂದ್ರೆ ಏನು, ಅದ್ರ ರಿಯಾಕ್ಷನ್ ಹೇಗಿರುತ್ತೆ, ಮಾರ್ಕೆಟ್ ಅಲ್ಲಿ ನಾವು ಏನೇನು ನೋಡ್ಬೇಕಾಗುತ್ತೆ, ಮತ್ತೆ ಮಾರ್ಕೆಟ್ ಈ ಎಲೆಕ್ಷನ್ ರಿಸಲ್ಟ್, ಜೂನ್ 4 ಎಲೆಕ್ಷನ್ ರಿಸಲ್ಟ್ ಇದೆಯಲ್ಲ, ಅಲ್ಲಿ ಹೇಗೆ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ನೀವು ತಮ್ಮನೇಲಿ ನೋಡಿರ್ತೀರ 400 ಪಾರ್ ಕ್ವಶನ್ ಮಾರ್ಕ್ ಮಾರ್ಕೆಟ್ ಕ್ರ್ಯಾಶ್. 400 ಪಾರ್ ಮಾರ್ಕೆಟ್ ಕ್ರ್ಯಾಶ್. ಅದು ಫಸ್ಟ್ ನಾವು ನ್ಯೂಸ್ ಬಗ್ಗೆ ನೋಡೋಣ. ಎಕ್ಸಾಂಪಲ್ಗೆ ಒಂದು ಎ ಅಂತ ಒಂದು ಕಂಪ್ನಿ ಇರುತ್ತೆ. ಆ ಕಂಪ್ನಿ ರಿಸಲ್ಟ್ ಇವತ್ತು ಅನ್ಕೊಳ್ಳಿ. ಇವತ್ತು ಕಂಪ್ನಿ ರಿಸಲ್ಟ್ ಮಾರ್ಕೆಟ್ ಏನಾಗಿರುತ್ತೆ, ಆಲ್ರೆಡಿ ರಿಸಲ್ಟ್ ಬರೋಕ್ ಮುಂಚೆನೆ ಮಾರ್ಕೆಟ್ ಮೇಲ್ ಹೋಗಿರುತ್ತೆ. ರಿಸಲ್ಟ್ ಇವತ್ತು ಅಂತಂದ್ರೆ ಮಾರ್ಕೆಟ್ ಕೆಳಗಡೆ ಬಿದ್ದಿರುತ್ತೆ. ಈ ತರ ನೀವು ತುಂಬಾ ಸರ್ತಿ ನೋಡಿರ್ತೀರ. ಅದೇ ರೀತಿ ಬಿ ಒಂದು ಕಂಪ್ನಿ ಬಂದ್ಬಿಟ್ಟು ನೆಗೆಟಿವ್ ರಿಸಲ್ಟ್ ಇರುತ್ತೆ ಅನ್ಕೊಳ್ಳಿ. ಮಾರ್ಕೆಟ್ ಆಲ್ರೆಡಿ ಕೆಳಗಡೆ ಬಿದ್ದಿರುತ್ತೆ. ರಿಸಲ್ಟ್ ನೆಗೆಟಿವ್ ಇದ್ರು ಕೂಡ ಮಾರ್ಕೆಟ್ ಮೇಲೆ ಹೋಗಿರುತ್ತೆ. ನೀವು ಇಲ್ಲಿ ಏನಾದ್ರು ಬೈ ಮಾಡಿದ್ರೆ, ಶಾರ್ಟ್ ಮಾಡಕ್ ಹೋಗಿದ್ರೆ, ಇಲ್ಲೇನಾದ್ರು ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಸೇಮ್ ಥಿಂಗ್, ಇದು ಮೇಲೆ ಹೋಗುತ್ತೆ ಅಂತ ನೀವು ಅನ್ಕೊಂತೀರ, ಅದು ಮತ್ತೆ ಕೆಳಗಡೆ ಬರುತ್ತೆ. ಈ ತರ ನೀವು ತುಂಬಾ ಸರ್ತಿ ಅನ್ಕೊಂಡಿದ್ದೀರ, ರೈಟ್? ಬಟ್ ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ಥಿಂಗ್ಸ್ ಇದೆ. ನ್ಯೂಸ್ ಅಂದ್ರೆ ಏನು ಹೇಳಿ? ಇಲ್ಲಿ ಏನಕ್ಕೆ ಬಿತ್ತು, ಇಲ್ಲಿ ಏನಕ್ಕೆ ಮೇಲಕ್ಕೆ ಹೋಯ್ತು ಅನ್ನೋದು ಒಂದು ನ್ಯೂಸ್ ಇರುತ್ತೆ. ಅದೇನಂತಂದ್ರೆ ಎಕ್ಸಾಂಪಲ್ಗೆ ಮಾರ್ಕೆಟ್ ರಿಸಲ್ಟ್ ಚೆನ್ನಾಗಿರುತ್ತೆ, ಬಟ್ ಮಾರ್ಕೆಟ್ ಆಲ್ರೆಡಿ ಮೂವ್ ಆಗಿರುತ್ತೆ. ಇಲ್ಲಿ ಏನಕ್ಕೆ ಬಿತ್ತು ಅಂತಂದಾಗ ಇಲ್ಲಿ ನ್ಯೂಸ್ ಎಲ್ಲ ಅಂತಂದ್ರೆ ನಮ್ಮ ತರ ಯೂಟ್ಯೂಬ್ ಚಾನಲ್ ಏನಾದ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ, ರಿಸಲ್ಟ್ ಬಂದ್ಬಿಟ್ಟು ಇನ್ವೆಸ್ಟರ್ ಎಕ್ಸ್ಪೆಕ್ಟೇಷನ್ ಅಷ್ಟು ಬಂದಿಲ್ಲ ಅಂತ ಒಂದು ಹೇಳ್ತಾರೆ. ಒಂದ್ ವೇಳೆ ಇಲ್ಲಿಂದ ಮೇಲೆ ಇನ್ನೂ ಮೇಲೆ ಹೋದ್ರೆ ರಿಸಲ್ಟ್ ಅಲ್ಟಿಮೇಟ್ಲಿ ಸೂಪರ್, ಮತ್ತೆ ಇನ್ವೆಸ್ಟರ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕೆ ಓವರ್ ಆಗಿ ಬಂತು, ಅದಕ್ಕೋಸ್ಕರ ಮೇಲೆ ಹೋಯ್ತು ಅಂತ. ಇಲ್ಲೂ ಅಷ್ಟೇ, ಇಲ್ಲಿ ಬಂದಾಗ ರಿಸಲ್ಟ್ ನೆಗೆಟಿವ್ ಇದೆ, ಬಟ್ ಇಲ್ಲಿ ಬಂದ್ಬಿಟ್ಟು ಮರ್ಜರ್ ಆಗ್ತಾ ಇದೆ. ಇಲ್ಲ ಅಂತಂದ್ರೆ ಇದು ಇನ್ನೊಂದು ಯಾವ್ದೋ ಕಂಪ್ನಿ ಬಂದ್ಬಿಟ್ಟು ಇನ್ವೆಸ್ಟ್ ಮಾಡ್ತಾರೆ, ಆ ಕಾರಣಕ್ಕೋಸ್ಕರ ಇಲ್ಲಿ ಹೋಗುತ್ತೆ ಅಂತ. ಅದು ನಿಜ ಇರ್ಬೋದು, ಸುಳ್ಳು ಇರ್ಬೋದು, ಬಟ್ ನ್ಯೂಸ್ ಏನಾಗುತ್ತೆ, ರಿಯಾಕ್ಟ್ ಆಗುತ್ತೆ. ಇಲ್ಲಿ ರಿಯಾಕ್ಟ್ ಆಲ್ರೆಡಿ ನ್ಯೂಸ್ ಬಂದ ಮೇಲಲ್ಲ, ನ್ಯೂಸ್ ಬರಕ್ ಮುಂಚೆನೆ ರಿಯಾಕ್ಟ್ ಆಗಿರುತ್ತೆ. ಓಕೆ, ಇವಾಗ ಏನ್ ಟಾಪಿಕ್ ಬಗ್ಗೆ ಮಾತಾಡೋಣ? 400 ಪಾರ್ ಮಾರ್ಕೆಟ್ ಕ್ರ್ಯಾಶ್ ಅಲ್ವಾ? ಎಕ್ಸಾಂಪಲ್ ಇವಾಗ ಇರೋದು MP ಎಲೆಕ್ಷನ್, ಬಿಜೆಪಿ ಪ್ಲಸ್ NDA ಅಂದ್ರೆ ಮೈತ್ರಿಕೂಟ ಅಲ್ವಾ? ಮತ್ತೆ ಕಾಂಗ್ರೆಸ್ ಪ್ಲಸ್ IND ಅವರು ಅಂದ್ರೆ ಟೋಟಲ್ IND. ಏನಾಗ್ಬೇಕು, NDA ವರ್ಸಸ್ IND ಅಲ್ವಾ ನ್ಯೂಸ್ ಬರ್ಬೇಕಾಗಿರೋದು ಅಲ್ವಾ? ಬಟ್ ಇಲ್ಲಿ ಏನಾಗ್ತಾ ಇದೆ, NDA ವರ್ಸಸ್ IND ಅಂತ ಬರ್ದೆ. ಇವಾಗ 400 ಪಾರ್ ಅಂತ ಒಂದು ನ್ಯೂಸ್ ಹರಿದಾಡ್ತಾ ಇದೆ. ಇಲ್ಲಿ ಬಿಜೆಪಿ ಬರುತ್ತಾ ಇಲ್ಲ ಕಾಂಗ್ರೆಸ್ ಬರುತ್ತಾ, ಮತ್ತೆ ಮೋದಿ ಗವರ್ಮೆಂಟ್ ಫಾರ್ಮ್ ಮಾಡ್ತಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಇಲ್ಲಿ 400 ಪಾರ ಅನ್ನೋದು ನ್ಯೂಸ್ ಜಾಸ್ತಿ ಪ್ರಮಾಣದಲ್ಲಿ ಹೋಗ್ತಾ ಇದೆ. ಇದು ರಿಯಾಕ್ಷನ್ ಹೇಗಿರುತ್ತೆ ಅಂತ, ರಿಯಾಕ್ಷನ್ ಹೇಗಿರ್ಬೋದು ಎಕ್ಸಾಂಪಲ್ಗೆ ಇಲ್ಲಿ ನೀವು ನೋಡ್ಬೋದು, ಮಾರ್ಕೆಟ್ ಬಂದ್ಬಿಟ್ಟು 50-50 ಮಾರ್ಕೆಟ್ ಬಂದ್ಬಿಟ್ಟು ಮಂತ್ಲಿ ಕ್ಯಾಂಡಲ್ ಆಗ್ತದೆ. ಮಂತ್ಲಿ ಕ್ಯಾಂಡಲ್ ನಲ್ಲಿ ಏನಾಗಿದೆ, 5 ತಿಂಗಳಿಂದ ಡೋಜಿ ತರ ಫಾರ್ಮ್ ಆಗ್ತಾ ಇದೆ ಅಲ್ವಾ? ಡೋಜಿ ತರ ಫಾರ್ಮ್ ಆಗ್ತಾ ಇದೆ. ಇಲ್ಲಿ ಆಕ್ಚುಲಿ ಒಂದು ಕರೆಕ್ಷನ್ ಒಂದು ಬಾಕಿ, ಒಂದು ಕರೆಕ್ಷನ್ ಆಗ್ಬೇಕು, ಅಂದ್ರೆ ಒಂದು ಕ್ವಿಕ್ ಕರೆಕ್ಷನ್ ಆಗ್ಬೇಕು. ಕ್ವಿಕ್ ಆಗಿ ಒಂದು ಕರೆಕ್ಷನ್ ಆಗ್ಬೋದು. ಆಲ್ಮೋಸ್ಟ್ 1000 ಪಾಯಿಂಟ್ ಇಂದ
1500 ಪಾಯಿಂಟ್ಸ್ ಬೀಳೋ ಚಾನ್ಸಸ್ ಇದೆ. ಇವಾಗ ನ್ಯೂಸ್ ಮೇಲೆ ಬರೋಣ. ರಿಸಲ್ಟ್ ಏನೇ ಆಗಲಿ, ಮೋದಿನೇ ಬಂದು ಫಾರ್ಮ್ ಮಾಡ್ತಾರೋ ಇಲ್ಲ ಕಾಂಗ್ರೆಸ್ ಬಂದು ಫಾರ್ಮ್ ಮಾಡ್ತಾರೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಈಗ ಸ್ಟಾಕ್ ಮಾರ್ಕೆಟ್ FIR DA ಅವ್ರಿಗೆ ಆಕ್ಚುಲಿ ಏನಾದ್ರು ಒಂದು ರೀಸನ್ ಹೇಳ್ಬಿಟ್ಟು ಅಲ್ಲಿ ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ನ್ಯೂಸ್ ಒಂದು ಟಿವಿಯಲ್ಲಿ ಬರ್ಬೋದು, ಇಲ್ಲಾಂದ್ರೆ ಯೂಟ್ಯೂಬಲ್ಲಿ ಏನಾದ್ರು ಒಂದು ಅದಕ್ಕೆ ಒಂದು ನ್ಯೂಸ್ ಹೇಳ್ಬೋದು. ಎಕ್ಸಾಂಪಲ್ಗೆ ಮಾರ್ಕೆಟ್ ಇವತ್ತು 1000 ಪಾಯಿಂಟ್ಸ್, ಬ್ಯಾಂಕ್ ನಿಫ್ಟಿ 1000 ಪಾಯಿಂಟ್ಸ್ ನೆಗೆಟಿವ್ ಆಗಿದೆ ಅಂತ ಅವತ್ತು ನೀವು ನೋಡಿ ಯಾವ್ದಾದ್ರು ಒಂದು ನ್ಯೂಸ್ ಆಫ್ಟರ್ ಮಾರ್ಕೆಟ್ ಅಲ್ಲಿ ಒಂದು ಯಾವ್ದಾದ್ರು ಈ ಕಾರಣಕ್ಕೋಸ್ಕರ ಬ್ಯಾಂಕ್ ನಿಫ್ಟಿ ಇತ್ತು ಅಂತ ಯಾವಾಗ ನಮ್ಗೆ ಗೊತ್ತಾಗುತ್ತೆ, ಮಾರ್ಕೆಟ್ ಎಲ್ಲ ಮುಗಿದ ಮೇಲೆ 3:30ಗೆ ಈವ್ನಿಂಗ್ ಅಲ್ಲಿ ಯಾರಾದ್ರೂ ಹೇಳ್ತಾರೆ, ಇಲ್ಲಂತ ಆಲ್ರೆಡಿ ಇವತ್ತು ಕೂಡ ಮಾರ್ಕೆಟ್ ಬಿದ್ದೋಗಿದೆ. ಇವತ್ತು ಕೂಡ ನೀವು ಹೋಗಿ ಯಾವ್ದಾದ್ರು ಯೂಟ್ಯೂಬ್ ಚಾನಲ್ ಅಲ್ಲೋ ಎಲ್ಲೋ ನೋಡಿ, ಅಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಇವತ್ತು ಯಾವುದೋ ಒಂದು ರೀಸನ್ ಇಂದ ಇವತ್ತು ನಿಫ್ಟಿ 50 ಬ್ಯಾಂಕ್ ನಿಫ್ಟಿ ಬಿದ್ದೋಯ್ತು, ಇಲ್ಲಾಂತಂದ್ರೆ ಪ್ರಾಫಿಟ್ ಬುಕ್ಕಿಂಗ್, ಇಲ್ಲಾಂದ್ರೆ ಏನೋ ಒಂದು ರೀಸನ್ಸ್ ಒಂದು ಹೇಳ್ತಾರೆ. ಬಟ್ ಇವಾಗ ರೀಸನ್ ಏನಿದೆ, ಮಾರ್ಕೆಟ್ ಮೇಲ್ಗಡೆ ಹೋಗೋದು ಕೆಳಗಡೆ ಬರೋದು ಇದೆಲ್ಲ ಬಂದ್ಬಿಟ್ಟು FII ಮತ್ತು DII ಇವ್ರ ಕೈಯಲ್ಲಿ ಇರೋದು. ಇವರು ಯಾರು, ಇವರು ಫಾರಿನ್ ಇನ್ವೆಸ್ಟರ್, ಇವರು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಟ್ ಇನ್ವೆಸ್ಟರ್. ಇವರಿಬ್ರು ಸ್ಟಾಕ್ ಮಾರ್ಕೆಟ್ಗೆ ಏನು ಬಂದಿದ್ದಾರೆ, ಅಫ್ಕೋರ್ಸ್ ಪ್ರಾಫಿಟ್ ಮಾಡೋಕ್ಕೆ ಬಂದಿರೋದು ಅಲ್ವಾ. ನಾವು ರಿಟೇಲ್ಸ್ ಏನ್ ಮಾಡ್ತೀವಿ, ರಿಟೇಲ್ಸ್ ನಾವು ಕೂಡ ಪ್ರಾಫಿಟ್ ಮಾಡೋಕ್ಕೆ ಬಂದಿರ್ತೀವಿ. ಬಟ್ ಮಾರ್ಕೆಟ್ ಡೈರೆಕ್ಷನ್ ಡಿಸೈಡ್ ಮಾಡೋದು ಇವರಿಬ್ರು ಬಿಟ್ಟು ನೀವು ಯಾರು ಡಿಸೈಡ್ ಮಾಡಕ್ ಸಾಧ್ಯನೇ ಇಲ್ಲ. ಓಕೆ, ಯಾವ್ದಾದ್ರು HNI ಇದ್ರು ಕೂಡ ಅವ್ರು ಓಪನ್ ಇಂಟ್ರೆಸ್ಟ್ ಅಲ್ಲಿ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಮಾರ್ಕೆಟ್ ಡೈರೆಕ್ಷನ್ ನ ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡಕ್ಕಾಗಲ್ಲ. ಒಂದು ಯಾವ್ದಾದ್ರು ಚಿಕ್ಕ ಒಂದು ಕ್ಯಾಪಿಟಲ್ ಮಾರ್ಕೆಟ್ ಕ್ಯಾಪ್ ಚಿಕ್ಕ ಇರೋ ಒಂದು ಸ್ಟಾಕ್ ಅಲ್ಲಿ ಬೇಕಾದ್ರೆ ಒಂದು ಮೂವ್ಮೆಂಟ್ ಅನ್ನ ಚೇಂಜ್ ಮಾಡ್ಬೋದು, ಹೊರತು ಕಂಟಿನ್ಯೂಷನ್ ಮಾಡಕ್ಕಾಗಲ್ಲ. ಆ ಮೂವ್ಮೆಂಟ್ ನ ಚೇಂಜ್ ಮಾಡಕ್ಕಾಗಲ್ಲ. ಮಾಡಕ್ ಶಕ್ತಿ ಇರೋದು FI ಮತ್ತೆ DI ಅವರ ಮಾತ್ರ. ಓಕೆ, ನ್ಯೂಸ್ ಎಲ್ಲ ಆದ್ಮೇಲೆ ಇವಾಗ ಮಾರ್ಕೆಟ್ ಏನಿದೆ ಆಲ್ರೆಡಿ ಒಂದು ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ. ಇಲ್ಲಿಂದ ಒಂದು ಕರೆಕ್ಷನ್ ಬೇಕೇ ಬೇಕು, ಕರೆಕ್ಷನ್ ಆಗ್ಲೇಬೇಕು. ಅಂದ್ರೆ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ ಅಂತ ಅಲ್ಲ, ಮಾರ್ಕೆಟ್ ಆಲ್ರೆಡಿ ಬುಲಿಶ್ ಇದೆ. ಒಂದು ವೇಳೆ BJP 400 ಬರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಸುಮ್ಮನೆ ಇದೇ ಒಂದು ಕಾರಣ, BJP ಗೆದ್ಬಿಡುತ್ತೆ ಅನ್ಕೊಳ್ಳಿ. ಒಂದು ಎಕ್ಸಾಂಪಲ್ಗೆ ಗೆದ್ಬಿಡುತ್ತೆ ಅನ್ಕೊಳ್ಳಿ, BJP ಗೆದ್ಬಿಟ್ಟು ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ ಅನ್ಕೊಳ್ಳಿ. ಅವ್ರು ಬೇಕಾಗಿರೋದು ಎಷ್ಟು, 272 ಅಲ್ವಾ. ಅಲ್ಲಿ 350 ಬರುತ್ತೆ ಅನ್ಕೊಳ್ಳಿ. 350 ಬಂದ್ರು ಕೂಡ ಏನ್ ಮಾಡ್ತಾರೆ, 400 ಪಾರ್ ಬಂದಿಲ್ಲ, ಇವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ, ಅದಕ್ಕೋಸ್ಕರ ನಾವು ಮಾರ್ಕೆಟ್ ತಗೊಂಡ್ಬಿಡ್ತೀವಿ ಅಂತ ಯಾವ್ದಾದ್ರು ಒಂದು ನ್ಯೂಸ್ ಹೇಳ್ತಾರೆ. ಓಕೆ, ಇಲ್ಲಿಂದ ಬೀಳ್ಬಹುದು ಅಂತಂದ್ರೆ ನಾವು ಪುಟ್ನ ಬೈ ಮಾಡ್ಬೋದಾ ಅನ್ನೋದನ್ನ ಫರ್ದರ್ ಇದ್ರಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಅದಕ್ಕೆ ಮುಂಚೆ ಇಲ್ಲಿ ನೋಡಿ, ಇದು 400 ಪಾರು ಇಲ್ಲಿ ಕರೆಕ್ಷನ್ ಬಾಕಿ ಇದೆ. ಎಕ್ಸಾಂಪಲ್ಗೆ ಮಂತ್ ಎಂಡ್ ಆಗ್ತದೆ ಇವಾಗ. June 1 ಬಂದ್ಬಿಟ್ಟು 7th ಫೇಸ್ ಎಲೆಕ್ಷನ್, ಲಾಸ್ಟ್ ಫೇಸ್ ಎಲೆಕ್ಷನ್ ಆಗುತ್ತೆ. ಲಾಸ್ಟ್ ಫೇಸ್ ಎಲೆಕ್ಷನ್ ಆದ್ಮೇಲೆ ನೆಕ್ಸ್ಟ್ ಮಂಡೇನೆ 3rd ಮಾರ್ಕೆಟ್ ಓಪನ್ ಆಗುತ್ತೆ. ಅವತ್ತು ಯಾವ್ದಾದ್ರು ಒಂದು ರಿಯಾಕ್ಟ್ ಆಗುತ್ತೆ. ಏನಕ್ಕಂದ್ರೆ ಎಕ್ಸಿಟ್ ಪೋಲ್ ಬಂದ್ಬಿಟ್ಟು 1 ಜೂನ್ಗೆ ಈವ್ನಿಂಗ್ ಬಂದ್ಬಿಟ್ಟು ಹೇಳೋದ್ರಿಂದ ಒಂದು ಎಕ್ಸಿಟ್ ಪೋಲ್ ಅದು ನಿಜ ನೋಡ್ಬೋದು, ಸುಳ್ಳು ಆಗ್ಬೋದು. 4th ರಿಸಲ್ಟ್ ಗೊತ್ತಾಗೋದು. ಏನಕ್ಕಂದ್ರೆ ಎಕ್ಸಾಕ್ಟ್ ಆಗಿ ಎಕ್ಸಿಟ್ ಪೋಲ್ ತರಾನೇ ಮಾರ್ಕೆಟ್ ರಿಸಲ್ಟ್ ಏನ್ ಬರಲ್ಲ, ರಿಸಲ್ಟ್ ಏನ್ ಬೇಕಾದ್ರೆ ಆಗ್ಬೋದು. ಬಟ್ ಇಲ್ಲಿ ಇವರು ಬಿದ್ದಾಗ ಏನಂತಾರೆ ಅಂತಂದ್ರೆ 400 ಪಾರ್ ಆಗಿಲ್ಲ, ಆ ಕಾರಣಕ್ಕೋಸ್ಕರ ಮಾರ್ಕೆಟ್ ಬಿತ್ತು ಅಂತ ಹೇಳ್ಬೋದು. ಒಂದು ವೇಳೆ ಕಾಂಗ್ರೆಸ್ ಇದು ಮಾಡೋದು ಕೂಡ ಅವಾಗ್ಲೂ ಬೀಳಿಸ್ತಾರೆ, ಅವಾಗ್ಲೂ ಬಿದ್ಬಿಟ್ಟು BJP ಬರ್ಲಿಲ್ಲ, ಆ ಕಾರಣಕ್ಕೋಸ್ಕರ ಇಲ್ಲಿ ಗೌರ್ಮೆಂಟ್ BJP ಫಾರ್ಮ್ ಮಾಡಲಿಲ್ಲ, ಅದಕ್ಕೋಸ್ಕರ ಇಲ್ಲಿ 1000 to 1500 ಪಾಯಿಂಟ್ಸ್ ನ ನಿಫ್ಟಿಯಲ್ಲಿ ಹೇಳ್ತಾ ಇರೋದು. ನಿಫ್ಟಿಯಲ್ಲಿ 1000 to 1500 ಪಾಯಿಂಟ್ಸ್ ಬೀಳೋ ಚಾನ್ಸಸ್ ಇದೆ. ಅದು ಅಂದ್ರೆ 2 to 5 days ಒಳಗಡೆ ಕ್ವಿಕ್ ಆಗಿ ಒಂದು ಮೂಮೆಂಟ್ ಸಿಗುತ್ತೆ. ಅಂದ್ರೆ ಅಲ್ಲಿ ನಮ್ಗೆ ಯಾವುದೇ ಚಾನ್ಸ್ ಸಿಗಲ್ಲ. ಅಫ್ಕೋರ್ಸ್ ತೋರಿಸ್ತೀನಿ ನೋಡಿ ಏನಕ್ಕೆ ಚಾನ್ಸ್ ಸಿಗಲ್ಲ ಅಂತ. ಇಲ್ಲಿ ಮಾರ್ಕೆಟ್ ಇವಾಗ ಮೇಲೆ ಹೋಗಿದೆ ಅಲ್ವಾ,
ಮೇಲೆ ಹೋಗ್ಬಿಟ್ಟು ಇವಾಗ ಕರೆಕ್ಟ್ ಆಗ್ತದೆ. ನೀವು ಇಲ್ಲಿ ನೋಡ್ಬೋದು ಈ ಕ್ಯಾಂಡಲ್ ನೋಡಿ, ಈ ಕ್ಯಾಂಡಲ್ ಒಂದು ಟ್ರೆಂಡ್ ಲೈನ್. ಇವಾಗ ನೀವು ಟೆಕ್ನಿಕಲ್ ಅನಾಲಿಸ್ಟ್ ಆಗಿರ್ತೀರ, ಏನ್ ಮಾಡ್ತೀರ, ಒಂದು ಟ್ರೆಂಡ್ ಲೈನ್ ಹಾಕೊಳ್ತೀರ ಅನ್ಕೊಳ್ಳಿ. ಟ್ರೆಂಡ್ ಲೈನ್ ಹಾಕೊಂಡಾಗ ಏನಾಗಿದೆ, ಇಲ್ಲಿಂದ ರಿವರ್ಸಲ್ ಹೋಗಿದೆ ಅಂತ ಅಂದ್ಬಿಟ್ಟು ನೀವು ಏನ್ ಮಾಡ್ತೀರಾ, ಇಲ್ಲಿ ಬೈ ಮಾಡಿರ್ತೀರ. ಬೈ ಮಾಡಿದಾಗ ಏನಾಗಿದೆ ನೋಡಿ, ನೆಕ್ಸ್ಟ್ ಮಾರ್ಕೆಟ್ ಫುಲ್ಲು ಕೆಳಗಡೆ ಹೋಗಿ ಅದಾದ್ಮೇಲೆ ಮೇಲೆ ಹೋಗಿ ಅದಾದ್ಮೇಲೆ ಮೇಲೆ ಹೋಗಿದೆ. ನೆಕ್ಸ್ಟ್ ಇಲ್ಲಿ ಡೋಜಿ ಬಂದಿದೆ, ಸರಿ ಇಲ್ಲಿ ಟಚ್ ಆಗಿರೋದು, ಇಲ್ಲಿ ಯಾರಾದ್ರೂ ಬೈ ಮಾಡಿದ್ರೆ ಹೋಲ್ಡ್ ಮಾಡಿದ್ರೆ ಇಲ್ಲಿ ನೋಡಿ ನೆಕ್ಸ್ಟ್ ಮೂವ್ಮೆಂಟ್ ಆಗಿ ಮತ್ತೆ ಕೆಳಗಡೆ ಬಂದಿದೆ. ಎಲ್ಲರೂ ಸ್ಟಾಪ್ ಲಾಸ್ ಕ್ಲಿಕ್ ಮಾಡಿಬಿಟ್ಟು ಮೇಲೆ ಹೋಗುತ್ತೆ. ಎಕ್ಸಾಂಪಲ್ಗೆ ಇಲ್ಲೂ ನೋಡ್ಬೋದು, ಮಾರ್ಕೆಟ್ ಇಲ್ಲಿ ಟ್ರೆಂಡ್ ಲೈನ್, ಇಲ್ಲೂ ಟ್ರೆಂಡ್ ಲೈನ್ ಹಾಕೊಂಡ್ಬಿಟ್ಟು ಗೊತ್ತಾಗುತ್ತೆ. ನೋಡಿ ಇಲ್ಲಿ ಕೂಡ ಮಾರ್ಕೆಟ್ ನೆಗೆಟಿವ್ ಟಚ್ ಆಗಿ ನೆಗೆಟಿವ್ ಬಂದಿದೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಏನಾಗಿದೆ ನೋಡಿ, ಗ್ಯಾಪ್ ಅಪ್ ಆಗಿದೆ. ಅದಾದ್ಮೇಲೆ ಅದ್ರ ನೆಕ್ಸ್ಟ್ ಅದು ರಿಟರ್ನ್ ಆಗಿದೆ ಅಲ್ವಾ. ಇಲ್ಲೂ ಅದನ್ನು ಇಲ್ಲಿ ಬಂದ್ಬಿಟ್ಟು ಸ್ಟಾಪ್ ಲಾಸ್ ಎಲ್ಲ ಇಟ್ಟಾಗಿ ಹೋಗಿದೆ. ಅದೇ ರೀತಿ ನೆಕ್ಸ್ಟ್ ಎಲ್ಲಾದ್ರು ಅಂದ್ರೆ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತಲ್ಲ, ಮಾರ್ಕೆಟ್ ಯಾವುದೇ ಮೂವ್ಮೆಂಟ್ ಅಲ್ಲಿ ನಾವು ಪುಟ್ಟು ಪಿ ಬೈ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಅವರು ಅದನ್ನೇ ಮಾಡೋದು. ಇವಾಗ ಪಿ ಮತ್ತೆ ಓಕೆ ಲಾಂಗ್ ಸ್ಟ್ರೈಡ್ ಅಲ್ಲೂ ಇಲ್ಲ ಅಂತಂದ್ರೆ ಸ್ಟ್ರೈಂಗಲ್ ಮಾಡ್ತೀನಿ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್. ಅಲ್ಲಿ ಹೇಗೆ ರಿಸ್ಕ್ ಅಂಡ್ ರಿವಾರ್ಡ್ ಆಗುತ್ತೆ ಅಂತ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಅದಕ್ಕೆ ಮುಂಚೆ ಬಂದ್ಬಿಟ್ಟು ವಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವಿಕ್ಸ್ ಅಂದ್ರೆ ಏನು, ವಿಕ್ಸ್ ಯಾವಾಗ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅನ್ನೋದು ನೋಡೋಣ. ಒಂದು ಅಂದ್ರೆ ಕೆಲವು ಸತಿ ನಾವು ನೋಡಿದಾಗ ವಿಕ್ಸ್ ನ ಏನಕ್ಕೆ ಅಂತಂದ್ರೆ, ವಿಕ್ಸ್ ಮೇಲೆ ಹೋದ್ರೆ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ, ವಿಕ್ಸ್ ಬಂದ್ಬಿಟ್ಟು ಕೆಳಗಡೆ ಬಿಟ್ಟರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ನೋದು ಒಂದು ಕೆಲವರು ಹೇಳ್ತಾರೆ. ಬಟ್ ಆಕ್ಚುಲಿ ವಿಕ್ಸ್ ಬಂದ್ಬಿಟ್ಟು ಇನ್ಕ್ರೀಸ್ ಆಗ್ತಾ ಇದ್ರೆ ಪ್ರೀಮಿಯಂ ಅಂದ್ರೆ ಆಪ್ಷನ್ ಪ್ರೀಮಿಯಂ ಏನಿದೆಯೋ ಅದು ಹೈಯಲ್ಲಿ ಇರುತ್ತೆ. ಇದು ಯಾವಾಗ ಯಾವಾಗ ವಿಕ್ಸ್ ಹೈಯಲ್ಲಿ ಹೋಗುತ್ತೆ ಅಂತಂದ್ರೆ, ಒಂದು ಎಲೆಕ್ಷನ್ ರಿಸಲ್ಟ್, ಇನ್ನೊಂದು ಯಾವ್ದಾದ್ರು ಇಂಪಾರ್ಟೆಂಟ್ ಇವೆಂಟ್ ಇರುತ್ತಲ್ಲ, ಇವೆಂಟ್ ಇದ್ದಾಗ ಅಂದ್ರೆ ಇವಾಗ ಬಜೆಟ್ ಟೈಮಲ್ಲಿ ಮತ್ತೆ ಈ ತರ ಎಲೆಕ್ಷನ್ ದೊಡ್ಡ MP ಎಲೆಕ್ಷನ್ ಇದ್ದಾಗ ಮಾತ್ರ ಈ ತರ ವಿಕ್ಸ್ ಮೇಲೆ ಹೋಗುತ್ತೆ. ಅದನ್ನ ನಾವು ಕ್ರಾಸ್ ಚೆಕ್ ಮಾಡೋಣ ಬನ್ನಿ. ಫಸ್ಟು ನಾವು ಈ 2 ವರ್ಷದ್ದು ಎರಡು ಎಲೆಕ್ಷನ್ ರಿಸಲ್ಟ್ ನೋಡೋಣ. ಫಸ್ಟ್ ಆಕ್ಚುಲಿ 16th ಇರಬೇಕು. 16th ಬಂದ್ಬಿಟ್ಟು ರಿಸಲ್ಟ್ ಇರೋದು 2014 ರಿಸಲ್ಟ್. ಮಾರ್ಕೆಟ್ ಏನಾಗಿದೆ ನೋಡಿ, ಬಂದ್ಬಿಟ್ಟು 16 ಜೂನ್ ರಿಸಲ್ಟ್ ಇದೆ, ಸಾರಿ 16th ಮೇ 2014. ಮಾರ್ಚಿಂದ ನೋಡಿ, ಮಾರ್ಚ್ ಮೇಲೆ ಹೋಗಿದೆ, ಆಲ್ರೆಡಿ ಇಲ್ಲಿ ಮೇಲೆ ಅಪ್ ಟ್ರೆಂಡ್ ಇದೆ. ಅದಾದ್ಮೇಲೆ ಏಪ್ರಿಲ್ ಅಲ್ಲಿ ನೋಡಿ, ಏಪ್ರಿಲ್ ಮೇಲೆ ಹೋಗಿ ಏಪ್ರಿಲ್ ಅಲ್ಲಿ ಕೆಳಗಡೆ ಬಂದಿದೆ ಮಾರ್ಕೆಟ್. ಅದಾದ್ಮೇಲೆ ರಿಸಲ್ಟ್ ಮೇ, ಇದು ಈ ಮೇ ಮಂತ್ ನೋಡಿ, ಮೇ 9th ಇದು. 9th ಅಲ್ಲಿ ಏನಾಗಿದೆ, ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. ರಿಸಲ್ಟ್ ದಿನ ಗ್ಯಾಪ್ ಅಪ್ ಆಗಿ ಸ್ಪೈಕ್ ಕೊಟ್ಬಿಟ್ಟು ಇಮಿಡಿಯೇಟ್ ಆಗಿ ಮತ್ತೆ ಕೆಳಗಡೆ ಬಂದಿದೆ. ಓಕೆ, ಫಿಕ್ಸ್ ನೋಡ, ಅದೇ 16th ಮೇ. ಇದು 16th ಮೇ. ಫಿಕ್ಸ್ ನೋಡಿ ಎಷ್ಟಾಯ್ತು ಹೋಗಿದೆ, 39 ಹೋಗಿದೆ, 39. ಕಾರಣ ಏನಂದ್ರೆ ಪ್ರೀಮಿಯಂ. ಇನ್ನೊಂದು ಪ್ರೀಮಿಯಂ ತೋರಿಸ್ತೀನಿ ನಿಮ್ಗೆ, ಇವಾಗ ಎಷ್ಟಿದೆ ಮತ್ತೆ ಇವಾಗಿರೋ ಪ್ರೀಮಿಯಂ ಏನಿದೆ ಅಂತ ಅದನ್ನ ನೋಡೋಣ. ಇದು ಒಂದು 2014 ವಿಕ್ಸ್ ನೋಡಿ, ವಿಕ್ಸ್ 38 ಅಲ್ಲಿ ಇದೆ. ಮಾರ್ಕೆಟ್ ಕೂಡ ನೋಡಿ ಮೇಲ್ ಹೋಗ್ತಾ ಇದೆ, ವಿಕ್ಸ್ ಮೇಲ್ ಹೋಗಿದೆ, ಮಾರ್ಕೆಟ್ ಮೇಲ್ ಹೋಗಿದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ವಿಕ್ಸ್ 2019 ರಿಸಲ್ಟ್ ನೋಡೋಣ. 23rd ಮೇ ಬಂದಿರೋದು.
2019 ಮೇ 23rd ಇಲ್ಲಿ ವಿಕ್ಸ್ ನೋಡಿ, ವಿಕ್ಸ್ ಇಲ್ಲಿ ಕೂಡ 2030 ಹೋಗಿ ಪ್ರೀಮಿಯಂ ಬಿಫೋರ್ ಇದು. ಇಲ್ಲಿ ಬಂದ್ಬಿಟ್ಟು ರಿಸಲ್ಟ್ ನೋಡೋಣ. ರಿಸಲ್ಟ್ ಬಂದ್ಬಿಟ್ಟು 2019 ಮಾರ್ಕೆಟ್ ಏನಾಗಿದೆ ಬಿಫೋರ್ ರಿಸಲ್ಟ್ ಮಾರ್ಕೆಟ್ ಡೌನ್ ಹೋಗಿದೆ, ಬಿಫೋರ್ ಹತ್ರ ಇದ್ದಂಗೆ ಮೇಲ್ ಹೋಗಿದೆ. ಅದಾದ್ಮೇಲೆ ವಾಲಟಿಲಿಟಿ ನೋಡಿ ಅದ್ರದ್ದು ಮಾರ್ಕೆಟ್ ಇಲ್ಲಿ ಗ್ಯಾಪ್ ಡೌನ್ ಆಗಿ ಸ್ವಲ್ಪ ಲೈಟ್ ಆಗಿ ಕೆಳಗಡೆ ಹೋಗಿ ಸ್ಪೈಕ್ ಕೊಟ್ಟು ಮತ್ತೆ ಕೆಳಗಡೆ ಅಲ್ವಾ. ಇಲ್ಲಾಂತಂದ್ರೆ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದ ತಕ್ಷಣ ಮೇಲೆ ಹೋಗಿ ಅದಾದ್ಮೇಲೆ ಕೆಳಗಡೆ ಬಿಟ್ಟು ಅದು ಕಡಿಮೆ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದಾದ್ಮೇಲೆ ಮೇಲೆ ಹೋಗಿದೆ. ನೆಕ್ಸ್ಟ್ ವಿಕ್ಸ್ 30 ಇತ್ತು ಅಲ್ವಾ, ಅಲ್ಲಿ 39 ಇತ್ತು. 2014 ಅಲ್ಲಿ 39 ಇತ್ತು. ಇಲ್ಲಿ ವಿಕ್ಸ್ 30 ಹೋಗಿದೆ. ಇಲ್ಲಿ ಕೂಡ ನೀವು ನೋಡ್ಬೋದು ಮಾರ್ಕೆಟ್ ಮೇಲೆ ಹೋಗಿದೆ, ವಿಕ್ಸ್ ಮೇಲೆ ಹೋಗಿದೆ. ಅದಾದ್ಮೇಲೆ ವಿಕ್ಸ್ ಕೆಳಗಡೆ ಹೋಗಿದೆ, ಮಾರ್ಕೆಟ್ ಮೇಲೆ ಹೋಗಿ ಅದಾದ್ಮೇಲೆ ವಿಕ್ಸ್ ಮತ್ತೆ ವಿಕ್ಸ್ ನೋಡ್ಬಿಟ್ಟು ಮಾರ್ಕೆಟ್ನ ನಾವು ಟ್ರೇಡ್ ಮಾಡೋದ್ರಿಂದ ಮಾಡೋಕ್ಕಾಗಲ್ಲ. ವಿಕ್ಸ್ನ ನಾವು ಜಸ್ಟ್ ಜಾಸ್ತಿ ಆಗ್ತಾ ಇದ್ದಂಗೆ ಪ್ರೀಮಿಯಂ ಜಾಸ್ತಿ ಆಗುತ್ತೆ ಅನ್ನೋದು, ಮತ್ತು ವಿಕ್ಸ್ ಕಡಿಮೆ ಪ್ರೀಮಿಯಂ ಕಡಿಮೆ ಆಗುತ್ತೆ ಅನ್ನೋದು ಮಾತ್ರ ನಾವು ನೆನಪಲ್ಲಿ ಇಟ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಬಜೆಟ್. ಅಲ್ಲಿ ನೆಕ್ಸ್ಟ್ ಬಜೆಟ್ ನಾವು ಆಫ್ಟರ್ ಕೋವಿಡ್ ಇಂದ ನೋಡೋಣ. ಕೋವಿಡ್ ಆದ್ಮೇಲೆ ಫಸ್ಟ್ ಬಜೆಟ್ 2020 ಅಲ್ಲಿ ಕೋವಿಡ್ ಬಂತು. 2021 ಬಂದ್ಬಿಟ್ಟು ಫಸ್ಟ್ ಬಜೆಟ್. ಇಲ್ಲಿ ನೀವು ನೋಡಿ ಅದು ಫೆಬ್ರವರಿ 1st ಬಜೆಟ್ ಇದೆ ಅಲ್ವಾ. ಇಲ್ಲಿ ಪ್ರೀಮಿಯಂ ನೋಡಿ, ಪ್ರೀಮಿಯಂ 26 ವರೆಗೂ ಹೋಗಿದೆ. ಅಂದ್ರೆ ಬಜೆಟ್ ಯಾವ್ದಾರ ಈವೆಂಟ್ ಟೈಮಲ್ಲಿ ಜಾಸ್ತಿ ಹೋಗಿದೆ. ಓಕೆ, ಇಲ್ಲಿ ಮಾರ್ಕೆಟ್ ಏನಾಗಿದೆ, ಮಾರ್ಕೆಟ್ ಕೆಳಗಡೆ ಬಿದ್ದು ಅದಾದ್ಮೇಲೆ ಬಜೆಟ್ ದಿನ ಬಂದ್ಬಿಟ್ಟು ಇದು ಹೈಯೆಸ್ಟ್ ಬಜೆಟ್. ಇದು ಅಂದ್ರೆ ಮೂವ್ಮೆಂಟ್ ತುಂಬಾ ಚೆನ್ನಾಗಿ ಬಂದಿರೋ ಮೂವ್ಮೆಂಟ್ ಅಂದ್ರೆ 2021. ಅದಾದ್ಮೇಲೆ ನೆಕ್ಸ್ಟ್ ನೋಡೋಣ ವಿಕ್ಸ್. ನೆಕ್ಸ್ಟ್ ಬಜೆಟ್ 2022 ಎಲ್ಲಿವರೆಗೂ ಹೋಗಿದೆ, 24 ಹೋಗಿದೆ. ಇದು ಫೆಬ್ರವರಿ, ಬಿಫೋರ್ ಫೆಬ್ರವರಿ ವಿಕ್ಸ್ ಬಂದ್ಬಿಟ್ಟು 24 ಹೋಗಿದೆ. ಇಲ್ಲಿ 2022 ಬಿಫೋರ್ ಬಜೆಟ್ ಆಲ್ರೆಡಿ ಮೇಲ್ ಹೋಗಿ ಅದಾದ್ಮೇಲೆ ಕರೆಕ್ಷನ್ ತಗೊಂಡು ಅದಾದ್ಮೇಲೆ ನೋಡಿ ಮೇಲ್ ಹೋಗಿದೆ ಇಲ್ವಾ. ಒಂದು ಕರೆಕ್ಷನ್ ತಗೊಂಡ್ರು. ಇದು ಬಂದ್ಬಿಟ್ಟು ಫಸ್ಟ್ ಇದು ಬಂದ್ಬಿಟ್ಟು ಬಜೆಟ್ ಏನಾಗಿದೆ ನೋಡಿ, ಮಾರ್ಕೆಟ್ ಮೇಲೆ ಹೋಗಿದೆ ಅದಾದ್ಮೇಲೆ ಕೆಳಗಡೆ ಬಿದ್ದು ಮತ್ತೆ ಮೇಲೆ ಹೋಗಿದೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ವಿಕ್ಸ್ ಬಂದ್ಬಿಟ್ಟು 2023 ಫಸ್ಟ್ ಫೆಬ್ರವರಿ ಎಷ್ಟು ಹೋಗಿದೆ, 19 ಹೋಗಿದೆ. 19 ಹೋಗಿ ಇಲ್ಲಿ ಬಜೆಟ್ ಎಲ್ಲಿ ಏನಾಗಿದೆ, ಬಜೆಟ್ ಎಲ್ಲಿ ಅಂಥದ್ದು ಏನು ಮೂಮೆಂಟ್ ಇಲ್ಲ. 2021 ಅಲ್ಲಿ ಮಾತ್ರ ಜಾಸ್ತಿ ಮೂಮೆಂಟ್ ಬಂದಿದ್ದು. 2000 ಇದರಲ್ಲಿ ವಾಲಟಿಲಿಟಿ ಇದೆ. ಇದರಲ್ಲಿ ಬಂದ್ಬಿಟ್ಟು ಮಾರ್ಕೆಟ್ ಏನಾಗಿದೆ, ಬಜೆಟ್ ದಿನ ಮುಂಚೆನೇ ಆಲ್ರೆಡಿ ಬಿತ್ತು, ಅದಾದ್ಮೇಲೆ ಗ್ಯಾಪ್ ಅಪ್ ಆಗಿ ಮೇಲ್ ಹೋಗಿ ಅದಾದ್ಮೇಲೆ ಅಲ್ಲಿಂದ ಕೆಳಗಡೆ ಬಿತ್ತು ನೋಡಿ. ನೆಕ್ಸ್ಟ್ ಮೇಲ್ ಹೋಗಿ ಇದು ಏನಕ್ಕೆ ಹೇಳ್ತದೆ ಅಂತ, ವಾಲಟಿಲಿಟಿ ಇದೆ ಅಂತ. ಒಂದೇ ಮೂಮೆಂಟ್ ಅಲ್ಲಿ ಹೋಗಿರೋದು 2021 ಅಲ್ಲಿ ಮಾತ್ರ, ಒಂದ್ ಸಿಂಗಲ್ ಈ ರೀತಿ ಹೋಗಿರೋದು ಮೂಮೆಂಟ್. ಓಕೆ, ನೆಕ್ಸ್ಟ್ 2022
ಅಪ್ ಆ್ಯಂಡ್ ಡೌನ್. ಓಕೆ, ಅಪ್ ಆ್ಯಂಡ್ ಡೌನ್. 2023 ಇದು ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್. ಇವಾಗ 2024 ನೋಡೋಣ. 2024 ವಿಕ್ಸ್ ಎಷ್ಟಿದೆ? 16th ಹೋಗಿದೆ, 16th ಹೋಗಿದೆ. ಓಕೆ, 2016, 17 ಆಲ್ಮೋಸ್ಟ್ 16 ಹೋಗಿದೆ. 2024 ಬಜೆಟ್ ಡೇ ಇವಾಗ ಲಾಸ್ಟ್ ಫೆಬ್ರವರಿಯಲ್ಲಿ ಆಗಿತ್ತು. ಇಲ್ಲಿ ಏನಾಗಿದೆ, ಇಲ್ಲೂ ಇದೇ ತರ ವಾಲಟಿಲಿಟಿ ಇರುತ್ತೆ ಅಂತ ಅನ್ಕೊಂಡ್ರು. ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೇಸ್, ಕಂಪ್ಲೀಟ್ ಸೈಡ್ ವೇಸ್. ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ನೋಡಿ ಗ್ಯಾಪ್ ಅಪ್ ಆಗಿ ಮೇಲೆ ಹೋಗಿ ಮತ್ತೆ ಕೆಳಗಡೆ. ಓಕೆ, ಬಟ್ ಬಜೆಟ್ ಡೇ ಏನೂ ಆಗಿಲ್ಲ. ಇವಾಗ ಬಂದ್ಬಿಟ್ಟು ವಿಕ್ಸ್ ಎಲ್ಲಿದೆ ಅಂತ. ವಿಕ್ಸ್ 24 ಅಲ್ಲಿ ಮಾರ್ಕೆಟ್ ಕೆಳಗಡೆ ಬೀಳ್ತದೆ. ಆಲ್ರೆಡಿ ಮಾರ್ಕೆಟ್ ಮೇಲೆ ಹೋಗಿ ಆಲ್ರೆಡಿ ನಾವು ತುಂಬಾ ಸತಿ ಅಲ್ಲಿ ನೋಡಿದ್ವಿ. ಮಾರ್ಕೆಟ್ ಒಂದ್ಸತಿ ಕೆಳಗಡೆ ಬಿದ್ದಾಗ ಮೇಲ್ಗಡೆ ಹೋಗಿ ಅದಾದ್ಮೇಲೆ ಕೆಳಗಡೆ ಬೀಳುತ್ತೆ. ಇಲ್ಲಿ ಆಲ್ರೆಡಿ ಮಾರ್ಕೆಟ್ ಮೇಲೆ ಹೋಗಿದೆ, ಕೆಳಗಡೆ ಬಿದ್ದಿದೆ, ಮತ್ತೆ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬರ್ಬೋದು. ಓಕೆ, ಪ್ರೀಮಿಯಂ ಇವಾಗ ನೋಡೋಣ. ಇವಾಗ ನೀವು ನಿಮ್ಮ ಲಾಂಗ್ ಸ್ಟ್ಯಾಡಲ್ಲೂ ಶಾರ್ಟ್ ಸ್ಟ್ಯಾಡಲ್ ಮಾಡ್ತೀನಿ ಅಂತ ಅಂತೀರಲ್ಲ, ರಿಸ್ಕ್ ಅಂಡ್ ರಿವಾರ್ಡ್ ಹೇಗಿರುತ್ತೆ ಅಂತ ನೋಡೋಣ. ಎಕ್ಸಾಂಪಲ್ಗೆ ಆಪ್ಷನ್ ಚೈನ್ ಬಿಡೋಣ. ಆಪ್ಷನ್ ಚೈನ್ ನೋಡ್ಬೋದು. ಇದು 5th ಜೂನ್ ಬ್ಯಾಂಕ್ ನಿಫ್ಟಿಯಲ್ಲಿ ಇವಾಗ ಎಷ್ಟಿದೆ? 48,500 ಎಟ್ ದ ಮನಿ ಇರುತ್ತೆ. ಅಲ್ವಾ? 48,500 ಎಟ್ ದ ಮನಿ. ಇವಾಗ ನಾವು ಏನ್ ಮಾಡೋಣ, ಇನ್ನೂ ಕೆಳಗಡೆ 49,500 ಪ್ರೀಮಿಯಮ್ 5th ಜೂನ್ಗೆ ಎಷ್ಟಿದೆ? 671 ರೂಪಾಯಿ ಇದೆ. ಮಂಗಳವಾರ 4ನೇ ತಾರೀಕು ರಿಸಲ್ಟ್, ಬುಧವಾರ ಎಕ್ಸ್ಪೈರ್. ಇನ್ನು ಪ್ರೀಮಿಯಂ ಕಡಿಮೆ ಆಗ್ಬೋದು, 672 ಇದೆ. ಅದೇ ರೀತಿ ಮೇಲ್ನೋಡಿ 47,500 ಪ್ರೀಮಿಯಂ ಎಷ್ಟಿದೆ? 540 ರೂಪೀಸ್ ಇದೆ. ಓಕೆ, ತುಂಬಾ ಹೈ ಇದೆ. ಏನಕ್ಕೆ ಕಾರಣ ಏನಂದ್ರೆ ವಿಕ್ಸ್ ಶೂಟ್ ಅಪ್ ಆಗಿದೆ. ಓಕೆ, ಈ ತರ ಈವೆಂಟ್ ಇದ್ದಾಗ ಮಾತ್ರ ವಿಕ್ಸ್ ಶೂಟ್ ಅಪ್ ಆಗುತ್ತೆ, ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಏನಕ್ಕಂದ್ರೆ ಕಾರಣ ಈ ತರ ಇವರು ಲಾಂಗ್ ಸ್ಟ್ಯಾಡಲ್ ಲಾಂಗ್ ಆಪ್ಷನ್ ಬಯರ್ಸ್ ತುಂಬಾ ಜನ ಬರೋದ್ರಿಂದ. ಒಂದ್ ವೇಳೆ ಮಾರ್ಕೆಟ್ ಒಂದ್ ಡೈರೆಕ್ಷನ್ ಹೋದ್ರೆ ಓಕೆ, ಒಂದ್ ಕಡೆ ಬಂದ್ಬಿಟ್ಟು ಮುಂದೆ ಲಾಸ್ ಆಗುತ್ತೆ, ಇನ್ನೊಂದು ಕಡೆ ಡಬಲ್ ಪ್ರಾಫಿಟ್ ಬರ್ಬೋದು, ಯೂಸ್ ಆಗುತ್ತೆ. ಬಟ್ ಇದು ವಾಲಟಿಲಿಟಿಯಲ್ಲಿ ಇದ್ದಾಗ ಏನಾಗುತ್ತೆ, ಬಿಫೋರ್ ಎಕ್ಸ್ಪೈರಿ ಡೇ ಇರೋದ್ರಿಂದ ಎರಡು ಕಡೆ ಪ್ರೀಮಿಯಂ ಡಿಕೆ ಆಗುತ್ತೆ. ಪ್ರೀಮಿಯಂ ಡಿಕೆ ಆದಾಗ ಏನಾಗುತ್ತೆ, ನಿಮ್ಮ 500 ರೂಪಾಯಿ ಇಲ್ಲ 600 ರೂಪಾಯಿ ಏನ್ ಪ್ರೀಮಿಯಂ ನೋಡ್ತಾ ಇದ್ದೀರ, ಸರಿ ಇದು 500 ರೂಪಾಯಿ ಏನ್ ನೋಡ್ತಾ ಇದ್ದೀರ, 40 ರೂಪಾಯಿ ಬಂದ್ಬಿಡುತ್ತೆ, 40 ಇಲ್ಲ 100 ರೂಪಾಯಿಗೆ ಆ ರೀತಿ ಬಂದ್ಬಿಡುತ್ತೆ. ಅಪ್ ಆ್ಯಂಡ್ ಡೌನ್ ಎರಡು ಕಡೆ ಸೇರಿ ಹೇಳ್ತಾರೆ. ಓಕೆ, ಇನ್ನು ಕೆಳಗಡೆ ಹೋಗೋಣ. ಇನ್ನು ಕೆಳಗಡೆ ಅಂತಂದ್ರೆ 2000 ಪಾಯಿಂಟ್ ಕೆಳಗಡೆ ಹೋಗೋಣ. 50,500 ಇದು ಪ್ರೀಮಿಯಂ ನೋಡಿ. ಇದು ಕೂಡ ಆಲ್ಮೋಸ್ಟ್ 400 ಇದೆ. ಅಪ್ಸೈಡ್ ಪುಟ್ ಅಲ್ಲಿ ನೋಡೋಣ, ತೀರಾ ಔಟ್ ಆಫ್ ದ ಮನಿ. 46,500 ಇದು 300 ರೂಪೀಸ್. ಓಕೆ, ಇವಾಗ ನಾವು ಲಾಂಗ್ ಸ್ಟ್ಯಾಡಲ್ ಮಾಡ್ತೇನೆ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ಒಂದು ಲಾಟ್ ಬ್ಯಾಂಕ್ ನಿಫ್ಟಿಯಲ್ಲಿ 15 ಅಲ್ವಾ, ಒಂದು ಲಾಟ್ ಸೈಜ್ ಬಂದ್ಬಿಟ್ಟು 15 ಇದೆ. 15 ಇಂಟು ನೀವು 500 ರೂಪೀಸ್ ಅಂತ ಪ್ರೀಮಿಯಂ ಇರೋದನ್ನ ನೀವು ಬೈ ಮಾಡ್ತಾರೆ. ಕಾಲ್ ಸೈಡ್ ಬೈ ಮಾಡ್ತಾರೆ ಪ್ಲಸ್ ಪುಟ್ ಸೈಡ್ ಬೈ ಮಾಡ್ತಾರೆ. ಎಷ್ಟಾಗುತ್ತೆ ರಿಸ್ಕ್? 7,500 ಟೋಟಲ್ ಬಂದ್ಬಿಟ್ಟು 15,000 ರಿಸ್ಕ್ ಆಗುತ್ತೆ. ಓಕೆ, 15,000 ರಿಸ್ಕ್ ನಿಮ್ಗೆ. ಅಂದರೆ ಇದು ಗ್ಯಾರಂಟಿ ಅಲ್ಲ,
ಯಾಕಂದ್ರೆ ಆಪ್ಷನ್ ಬೈ ಮಾಡ್ತಾ ಇದ್ದೀರಾ ಬಿಫೋರ್ ಎಕ್ಸ್ಪೈರಿ ಡೇ. ಅಂದ್ರೆ ನೀವು ಮಾಡಂಗಿಲ್ಲ, ಯಾರಾದ್ರೂ ಮಾಡೋರು ಏನ್ ಮಾಡ್ತಾರೆ, ಈ ಶುಕ್ರವಾರನೇ ಬೈ ಮಾಡ್ತಾರೆ. ಕಾರಣ ಏನಂದ್ರೆ ಶನಿವಾರ ಬಂದ್ಬಿಟ್ಟು ಲಾಸ್ಟ್ ಫೇಸ್ ಆಫ್ ಎಲೆಕ್ಷನ್, ಈವ್ನಿಂಗ್ ಬಂದ್ಬಿಟ್ಟು ಎಕ್ಸಿಟ್ ಪೋಲ್ ಬರುತ್ತೆ. ಎಕ್ಸಿಟ್ ಪೋಲ್ ಬಂದಾಗ ಮಂಡೇ ಮಾರ್ಕೆಟ್ ಮಂಡೇ ರಿಯಾಕ್ಟ್ ಆಗುತ್ತೆ. ಮಂಡೇ ಮತ್ತೆ ರಿಸಲ್ಟ್ 2 ದಿನ ರಿಯಾಕ್ಟ್ ಆಗುತ್ತೆ. ಪ್ರೀಮಿಯಮ್ ಕೂಡ ನಿಮಗೆ ಡಿಕ್ರೀಸ್ ಆಗೋ ಚಾನ್ಸಸ್ ಇದೆ. ಇದು ಕಂಪ್ಲೀಟ್ ರಿಸ್ಕ್ ನಿಮ್ದು ಟೋಟಲ್ ರಿಸ್ಕ್ 15,000 ಆಗುತ್ತೆ. ಎಕ್ಸಾಂಪಲ್ಗೆ ಇವಾಗ 500 rupees ನೀವು ತೊಗೊಂಡಿರ್ತೀರ, ಒಂದು ಕಡೆ ಸ್ಟ್ರ್ಯಾಂಗಲ್ ಮಾಡಿರ್ತೀರ ಅನ್ಕೊಳ್ಳಿ, 2 ಮಂದಿನೇ ಬೈ ಮಾಡಿರ್ತೀರ ಅನ್ಕೊಳ್ಳಿ. ಏನಾಗುತ್ತೆ, ಇಲ್ಲಿಂದ 1000 ಪಾಯಿಂಟ್ಸ್ ಹೋಗುತ್ತೆ. ಏನಾಗುತ್ತೆ, ನಿಮ್ಮ ಪ್ರೀಮಿಯಮ್ 1500 rupees ಆಗುತ್ತೆ. ಇಲ್ಲಿ 500 ಇರೋದು 0 ಆಗ್ಬೋದು, ಇಲ್ಲ ಅಂತಂದ್ರೆ 400 rupees ಮೈನಸ್ ಆಗ್ಬೋದು ಅಂತ. 500 rupees ರಿಸ್ಕ್ ಅಂತ 1000 ಪಾಯಿಂಟ್ಸ್ ಹೋಗ್ತೀವಿ, ಮೂವ್ ಆಯ್ತು. ನೆಕ್ಸ್ಟ್ ಅಂದ್ರೆ ಫಸ್ಟ್ ಡೇ ಮಂಡೇನೇ ಹೋಯ್ತು, 1000 ಪಾಯಿಂಟ್ಸ್ ಮಾಡ್ತೀನಿ. 1000 + 500 1500 ಪ್ರೀಮಿಯಮ್ ಮೈನಸ್ 500 1000 ಇಂಟು 15 ಮಾಡಿ ಎಷ್ಟಾಯ್ತು, 15,000 ಆಯ್ತು. ಮೈನಸ್ 500 ಎಷ್ಟು, 7,500 rupees ಆಯ್ತು. ನಿಮಗೆ ನೆಟ್ ಪ್ರಾಫಿಟ್ ಎಷ್ಟಾಗುತ್ತೆ, 7,500 rupees ಮಾತ್ರ ಬಂದಾಗಾಯ್ತು. ಲಾಂಗ್ ಸ್ಟ್ರೈಡಲ್ ಮಾಡಿದ್ವಿ, ಮಾಡಿದ್ವಿ. ಇವಾಗ 7,500 ರಿಸ್ಕ್ ರಿವಾರ್ಡ್ ಮಾಡಿ. ರಿಸ್ಕ್ ಏನಾಗುತ್ತೆ, ರಿಸ್ಕ್ ರಿವಾರ್ಡ್ 1 ಆಗುತ್ತೆ. ಏನಕ್ಕಂದ್ರೆ 7,500 rupees ಮಾತ್ರ 1000 ಪಾಯಿಂಟ್ಸ್ ಹೋದಾಗ 7,000 ಆಯ್ತು. ಒಂದು ಎಕ್ಸಾಂಪಲ್ಗೆ 1000 ಹೋಗೋ ಜಾಗದಲ್ಲಿ 1,500 ಹೋಯ್ತು ಅಂತ. 1,500 ನಿಮ್ದೊಂದು 500 ಪ್ರೀಮಿಯಮ್ 2,000 rupees ಇರುತ್ತೆ. ಆ 500 ಮೈನಸ್ ಮಾಡಿ 1,500 ಆಯ್ತು. ಇಲ್ಲಿ ಮೈನಸ್ ಮಾಡಿ 1,000 rupees ಆಯ್ತು. ಓಕೆ ಅಲ್ವಾ, ನೀವು ಪುಟ್ ಸೈಡು ಬೈ ಮಾಡಿರ್ತಾರಲ್ಲ, ಒಂದ್ಸತಿ ಅಪ್ ಸೈಡ್ ಹೋಗಿದ್ದೆ ಮಾರ್ಕೆಟ್, ಅವಾಗ ಏನಾಗುತ್ತೆ 1000 ಇಂಟು 15,000 ಆಯ್ತು. ಅವಾಗ ರಿಸ್ಕ್ ಏನಾಗುತ್ತೆ, 1:1 ಆಗುತ್ತೆ. ಇಲ್ಲಿ ಏನಾದ್ರೂ ಯೂಸ್ ಇದೆ ಅಂತಂದ್ರೆ ಖಂಡಿತ ಇಲ್ಲ. ಆ ಕಾರಣಕ್ಕೋಸ್ಕರ ನೀವು ಲಾಂಗ್ ಸ್ಟ್ಯಾಂಡಲ್ ಆಗಿ, ಇಲ್ಲಾಂದ್ರೆ ಶಾರ್ಟ್ ಸ್ಟ್ಯಾಂಡಲ್ ಆಗಿ, ಶಾರ್ಟ್ ಸ್ಟ್ಯಾಂಗಲ್ ಆಗಿ ಇದು ಮಾಡೋದ್ರಿಂದ ಈವೆಂಟ್ ಟೈಮಲ್ಲಿ ನಿಮ್ಗೆ ಯಾವುದೇ ತರ ಲಾಭನೂ ಬರಲ್ಲ. ಒಂದ್ ವೇಳೆ ಬಂದ್ರು ಕೂಡ ಸ್ಪೈಕ್ ಬಂದು ಕೆಳಗಡೆ ಹೋಗ್ಬೋದು, ಇಲ್ಲಾಂತಂದ್ರೆ ಕೆಳಗಡೆ ಸ್ಪೈಕ್ ಬಂದು ಮೇಲೆ ಹೋಗ್ಬೋದು, ಮತ್ತೆ ವಾಲಟಿಲಿಟಿ ಇರುತ್ತೆ. ಈ ಕಾರಣಕ್ಕೋಸ್ಕರ ಈ ರಿಸ್ಕ್ ರಿವಾರ್ಡ್ ಎಷ್ಟಿರ್ಬೇಕಂದ್ರೆ ಮಿನಿಮಮ್ 1:3 ಇದ್ರೆ ಯೂಸ್ ಆಗುತ್ತೆ. ಇವಾಗ ಪ್ರೀಮಿಯಂ ಏನಕ್ಕೆ ಹೈ ಇರೋದ್ರಿಂದ ಇದು ನಮಗೆ ಯೂಸ್ ಆಗಲ್ಲ. ಈ ತರ ಸಿಚುವೇಶನ್ ಅಲ್ಲಿ ಫಸ್ಟ್ ಟೈಮ್ ಅಲ್ಲಿ 2021 ಅಲ್ಲಿ ನಾನು ನೋಡ್ಕೊಂಡು ಪ್ರೀಮಿಯಂ ಕಡಿಮೆ ಇತ್ತವಾಗ ಅವ್ರು ತುಂಬಾ ಜನ 21 ಬಜೆಟ್ ಅಲ್ಲಿ ಬೈ ಮಾಡಿದಾಗ ಇದು ಒನ್ ಸೈಡ್ ಮೂವ್ ಆಗಿದ್ದು ತಕ್ಷಣ ಏನಾಗಿದೆ, ಎಲ್ಲ ಕಡಿಮೆ ಪ್ರೀಮಿಯಂ ಇದ್ದಾಗ ಯೂಸ್ ಆಗುತ್ತೆ. ಎಕ್ಸಾಂಪಲ್ಗೆ ನೀವು 10 ರೂಪಾಯಿ ಇದ್ದಾಗ 10 ರೂಪಾಯಿ ಇರಬೇಕು, 1000 ಪಾಯಿಂಟ್ ನೀವು ಆಚೆ ಹೋದಾಗ 10 rupees ಪ್ರೀಮಿಯಂ ಇದ್ದಾಗ 1000 ತಗೊಂಡು 10,000 rupees ರಿಸ್ಕ್ ಇರುತ್ತೆ. 10,000 rupees ರಿಸ್ಕ್ ಇರುತ್ತೆ. ಇದು ಒಂದು ವೇಳೆ 500 ಪಾಯಿಂಟ್ಸ್ ಸಿಕ್ಕಿದ್ರು ಕೂಡ ನಿಮಗೆ 5 lakh ಆಯ್ತು, ಇಲ್ಲಾಂದ್ರೆ 100 ಪಾಯಿಂಟ್ಸ್ ಸಿಕ್ಕಿದ್ರು ಕೂಡ 1 lakh ಆಯ್ತು. ಈ ರೀತಿ ಬಂದಾಗ ನಿಮ್ಗೆ ಯೂಸ್ ಆಗುತ್ತೆ. ಇಲ್ಲಾಂದ್ರೆ ಅಟ್ಲೀಸ್ಟ್ 10,000 rupees ನೀವು ರಿಸ್ಕ್ ತಗೊಂಡಿರ್ತೀವಿ ಅಂದ್ರೆ 10 + 10 20 ಅಂತಂದ್ರೆ 60,000 rupees ಅಂದ್ರೆ ನಿಮಗೆ ಯೂಸ್ ಆಗುತ್ತೆ, ಲಾಭ ಆಗುತ್ತೆ. ಇವಾಗಿರೋ ಪ್ರೀಮಿಯಂಗೆ ಅದು ಬರೋ ಚಾನ್ಸಸ್ ಕಡಿಮೆ. ಇದು ಏನಾಗುತ್ತೆ ಅಂದ್ರೆ ಗ್ಯಾಂಬ್ಲಿಂಗ್ ತರ ಆಗುತ್ತೆ. ಬಂದ್ರೆ ಬಂತು, ಇಲ್ಲ ಹೋದ್ರೆ ಹೋಯ್ತು ಅನ್ನೋ ಸ್ಟೇಜಲ್ಲಿ ಬಂದ್ಬಿಡ್ತೀವಿ ಅಲ್ವಾ. ಫಸ್ಟ್ 1000 ಪಾಯಿಂಟ್ಸ್ ಬಂದಾಗ ನಿಮಗೆ ಲಾಭ ಆಗೋದು 7,500 rupees. ರಿಸ್ಕ್ ಎಷ್ಟಿತ್ತು 15,000. ಸೆಕೆಂಡ್ ಅಲ್ಲೂ ರಿಸ್ಕ್ 15,000 ಆಗುತ್ತೆ. 1,500 ಹೋದ್ರೆ ರಿವಾರ್ಡು 15,000 rupees ರಿವಾರ್ಡ್. ರಿಸ್ಕ್ ಅಂಡ್ ರಿವಾರ್ಡ್ ಏನಾಗುತ್ತೆ 1:1 ಬಂತು, ಹೋದ್ರೆ ಹೋಯ್ತು ಬಂದ್ರೆ ಬಂತು ಅನ್ನೋದಕ್ಕೆ ಈ ರೀತಿ ಟ್ರೇಡ್ ಮಾಡಬೇಡಿ. ಸ್ವಲ್ಪ ಕಲಿತು ಕ್ಲಿಯರ್ ಆಗಿ ಮಾಡಿ. ನಿಮ್ಗೆ ಇವಾಗ ನ್ಯೂಸ್ ಪ್ಲಸ್ ಈ 400 ಪಾರ್ ಈ ನ್ಯೂಸ್, ಈ ಕಂಪ್ನಿಯವ್ರು ಹೇಗೆ ಅದನ್ನ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ ಅಲ್ವಾ. 400 ಪಾರ್ ಹೋಗುತ್ತೋ ಹೋಗಲ್ಲ ಅದು ಇಂಪಾರ್ಟೆಂಟ್ ಅಲ್ವಲ್ಲ. 400 ಪಾರ್ ಹೋಗಿ ಬಿಡ್ಲಿ, 270
272 ಬಂದರೆ, ಯಾವುದೇ ಕಾಂಗ್ರೆಸ್ ಆಗಲಿ BJP ಅವ್ರಿಗಿಷ್ಟು ಬಂದರೆ ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ. ಆ್ಯಂಡ್ ದಟ್ ಈಸ್ ದ ರಿಸಲ್ಟ್. ಎಕ್ಸ್ಪೆಕ್ಟೇಷನ್ ಎಲ್ಲರೂ ಕತೆಗಳು ಹೇಳೋದು ಅದನ್ನೇ, ಕಂಪ್ನಿಯಲ್ಲೂ ಅದನ್ನೇ. ಕಂಪ್ನಿ ನಾಟ್ ಎಕ್ಸ್ಪೆಕ್ಟೇಷನ್ ಹೋಗಲಿಲ್ಲ, ಆ ಕಾರಣಕ್ಕೋಸ್ಕರ ಕೆಳಗಡೆ ಬೆಳೆಸಿದ್ರು. ಇಲ್ಲಾಂದ್ರೆ ಪ್ರಾಫಿಟ್ ಬುಕ್ ಮಾಡೋಕ್ಕೋಸ್ಕರ ಕೆಳಗಡೆ ಬೆಳೆಸಿದ್ರು. ಇಲ್ಲಾಂದರೆ ಇನ್ಯಾವುದಾದ್ರೂ ಒಂದು, ಇವಾಗ 2 lakh ರೂಪಾಯಿ RBI ಇಂದ ಡಿವಿಡೆಂಟು ಗೌರ್ಮೆಂಟಿಗೆ ಸಿಕ್ಕಿದ್ರೆ ಆ ಕಾರಣಕ್ಕೋಸ್ಕರ ಮೇಲೆ ಹೋಯ್ತು. ಬಟ್ ಆ್ಯಕ್ಚುಲಿ ರೀಸನ್ ಅದು ಇರ್ಬೋದು. ಇಲ್ಲಾಂತಂದ್ರೆ ನೀವು ಯಾವುದೇ ನ್ಯೂಸ್ ತಗೊಳ್ಳಿ, ಇವತ್ತು ಮಾರ್ಕೆಟ್ ಬಿತ್ತು, ಇಲ್ಲಿ ಮಾರ್ಕೆಟ್ ಹೋಯ್ತು ಅನ್ನೋದಕ್ಕೆ ನಿಮ್ಗೆ 16 ನ್ಯೂಸ್ ಸಿಕ್ಕೇ ಸಿಗುತ್ತೆ. ಓಕೆ, ಆ ಕಾರಣಕ್ಕೋಸ್ಕರ ನ್ಯೂಸ್ ನೋಡಿ ನೀವು ಟ್ರೇಡ್ ಮಾಡಕ್ಕೆ ಹೋಗ್ಬಿಡಿ. ಆ್ಯಸ್ ಪರ್ ಸಿಸ್ಟಮ್, ನಿಮ್ಮ ಸಿಸ್ಟಮ್ ಏನೇ ಇದ್ರೂ ಕೂಡ ರಿಸ್ಕ್ ರಿವಾರ್ಡ್ ಎಷ್ಟಿರ್ಬೇಕಂದ್ರೆ 1 ಮಿನಿಮಮ್ 3 ಇರಲೇಬೇಕು. ಓಕೆ, ಅಕ್ಯುರೇಸಿ, ನೀವು ಅಕ್ಯುರೇಸಿ ಬಗ್ಗೆ ಚಿಂತೆ ಮಾಡಬೇಡಿ. ಅಕ್ಯುರೇಸಿ ಮ್ಯಾಕ್ಸ್ ಮಿನಿಮಮ್ 30% ಇದ್ರೂ ಓಕೆ, ಮ್ಯಾಕ್ಸಿಮಮ್ 30% ಇದ್ರೂ ಓಕೆ. ಅಕ್ಯುರೇಸಿ ಅಂದರೆ 10 ಟ್ರೇಡಲ್ಲಿ 7 ಟ್ರೇಡ್ ಲಾಸ್ ಆಗುತ್ತೆ, 3 ಟ್ರೇಡ್ ಪ್ರಾಫಿಟ್ ಆಗುತ್ತೆ. ಬಟ್ 1:3 ರಿಸ್ಕ್ ರಿವಾರ್ಡಲ್ಲಿ ಹೋದರೆ ನಿಮಗೆ ಖಂಡಿತ ಇಲ್ಲಿ ನೀವು 10ರಲ್ಲಿ 7 ಟ್ರೇಡ್ ಲಾಸ್ ಆದರೂ ಕೂಡ ನೀವು ಲಾಸಲ್ಲಿ ಇರಲ್ಲ, ಲಾಭದಲ್ಲಿರುತ್ತೆ. ಈ 1:3 ಸೆಟಪ್ನ ನೀವೇ ಓನ್ ಆಗಿ ಮಾಡ್ಕೋಬೋದು. ಅದಕ್ಕೆ ನೀವು 2 years ಕಲಿಬೇಕಾಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ನೀವು ಯಾವುದೇ ಕ್ಲಾಸ್ಗೆ ಹೋಗದೇ ಇದ್ರೂ ಕೂಡ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಕಲಿಬೇಕಂತಂದ್ರೆ ನೀವು 2 ರಿಂದ 3 ವರ್ಷ ಈ ಥರ ಪ್ರೈಸ್ ಆ್ಯಕ್ಷನ್ಸು, ಮಾರ್ಕೆಟ್ ಬಿಹೇವ್ಸು, ಈ ಮತ್ತು ಆಪ್ಷನ್ ಪ್ರೀಮಿಯಂ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ನೀವು ತಿಳ್ಕೊಬೇಕಂತಂದ್ರೆ ನೀವು ಮಿನಿಮಮ್ 2 to 3 years ಮಾರ್ಕೆಟಲ್ಲಿ ಇನ್ ಡೆಪ್ತ್ ಸೀರಿಯಸ್ ಆಗಿ ಕಲಿಬೇಕಂತಂದ್ರೆ ಕಲಿಬೋದು. ಕ್ಲಾಸಲ್ಲಿ ಹೋದ್ರು ಕೂಡ ನಿಮಗೆ ಚಾನ್ಸಸ್ ಇರೋದು ಅಪ್ ಟು 20% ಅಷ್ಟೇ. ಯಾವುದೇ ಕ್ಲಾಸಿಗೆ ಹೋಗಿ ಏನೇ ಮಾಡಿ ನಿಮ್ಗೆ ಒಂದು ಸ್ಟ್ರಾಟಜಿ ಕಲಿತ ತಕ್ಷಣ, ಸ್ಟ್ರಾಟಜಿ ಅಂತ ಬಂದರೆ 5% ಅಷ್ಟೇ. ಓಕೆ, ಅದ್ರ ಜೊತೆಗೆ ಮೈಂಡ್ ಸೆಟ್ ಇದೆಲ್ಲ ಮಾಡಿದ್ರೆ ಬ್ಯಾಲೆನ್ಸು 15%, 2 ಸೇರಿದ್ರೆ 20% ಅಷ್ಟೇ. ನೀವು ಮಾರ್ಕೆಟಲ್ಲಿ ಒಂದು ಡೆಸ್ಟಿನೇಷನ್ ಅಂದರೆ ಇನ್ನೊಂದು ಡೆಸ್ಟಿನೇಷನ್ ಸಕ್ಸಸ್ಫುಲ್ ಆಗೋಕ್ಕೆ ಹೆಲ್ಪ್ ಆಗೋದು ಓನ್ಲಿ 20%. ರಿಮೈನಿಂಗ್ 80% ನೀವೇ ಪ್ರಾಕ್ಟೀಸ್ ಮಾಡಬೇಕು, ನೀವೇ ಕಲಿಬೇಕಾಗುತ್ತೆ. ಅದರಿಂದ ನೀವು ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ. ನೀವು ಎಕ್ಸಾಂಪಲ್ಗೆ ನೀವು ನಿಮಗೆ ಫ್ಯೂಚರಲ್ಲಿ ನಾನೇ ಕ್ಲಾಸ್ ತೊಗೊಂಡ್ರು ಇದೇ ನಿಮಗೆ 5% ಸ್ಟ್ರಾಟಜಿ, 15% ಮೈಂಡ್ ಸೆಟ್, ಟೋಟಲ್ 20%, ರಿಮೈನಿಂಗ್ 80% ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲಾಂತಂದ್ರೆ ಖಂಡಿತ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಎಷ್ಟೊಂದು ಕ್ಲಾಸಸ್ಸು ತುಂಬ ಜನ ತಗೋತಾರೆ ಆಲ್ ಓವರ್ ಇಂಡಿಯಾ. ಎಲ್ಲ ಭಾಷೆಯಲ್ಲಿ ನೋಡ್ಬೋದು, ಎಲ್ಲ ಭಾಷೆಯಲ್ಲಿ ನೀವು ನೋಡೋದಾಗ್ಬೋದು ಇಷ್ಟೊತ್ತಿಗೆ 1% ಅಷ್ಟೇ ಸಕ್ಸಸ್ ರೇಷಿಯೋ ಇರೋದು ಸ್ಟಾಕ್ ಮಾರ್ಕೆಟಲ್ಲಿ. ಇವಾಗ ಹೆಚ್ಚು ಕಡಿಮೆ 50% ಹತ್ರ ಆಗಿರ್ಬೇಕಾಗುತ್ತೆ. ಸ್ಟಿಲ್ ಇಟ್ ಈಸ್ 1% ಇರೋದ್ರ ಕಾರಣ ಏನಂತಂದರೆ 80% ನೀವೇ ಟ್ರೈ ಮಾಡಬೇಕು. ಒಂದು ಕ್ಲಾಸಿಗೆ ಹೋಗಿ ಕ್ಲಾಸ್ ಓದಿಲ್ಲ ಅಂದರೂ ಕೂಡ ಯಾವುದಾದ್ರು ಒಂದು ಸ್ಟ್ರಾಟಜಿನ ಕಂಟಿನ್ಯೂಸ್ ಆಗಿ 2 to 3 years ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಸಾಧ್ಯ. ಮೋಸ್ಟ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಧನ್ಯವಾದ.